ಬಾಕಿ ನೀವು ಹೇಳ್ಬೇಡಿ. ಡಿಸಿ ಅವರನ್ನ ಇಲ್ಲಿ ತನಕ ಶ್ರೀಗಂಧ ಕಟ್ಟು ಮಾಡಿದ್ದಕ್ಕೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇದು ಮಾಡ್ಬೇಕೀಗ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಆರ್ಡರ್ ಮಾಡಿ ಇದು ಡೈರೆಕ್ಷನ್ ಕೊಡಿ. ಡಿಸಿ ಶುಡ್ ಬಿ ಅರೆಸ್ಟೆಡ್. ಡಿಸಿ ಅರೆಸ್ಟ್ ಆಗ್ಬೇಕು, ತಹಶೀಲ್ದಾರ್ ಅರೆಸ್ಟ್ ಆಗ್ಬೇಕು, ಎಸಿ ಆಗ್ಬೇಕು. ಯಾರ್ಯಾರು ಕನ್ಸರ್ನ್ ಇದೆಯಲ್ಲ ಅದು ಅರೆಸ್ಟ್ ಆಗ್ಬೇಕು. ನಮಗೆ ಉಳಿದ ಕಾನೂನುಗಳನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ರಾಷ್ಟ್ರ ಪಕ್ಷಿಗೆ ಅವ್ರ ಜೀವನಕ್ಕೆ ತೊಂದರೆ ಮಾಡಿದ್ದಾರೆ. ರಾಷ್ಟ್ರಪತಿ ಪಕ್ಷಿಯನ್ನ ನಾವೇನಾದ್ರೂ ಒಂದ್ ವೇಳೆ ಹೀಗೆ ದೂಡಿದ್ರೆ ನೀವು ಇದು ಮಾಡ್ತೀವಿ. ನಾವೊಂದು ಉರುವಲಿಗೆ ಕಟ್ಟಿಗೆ ಹಾಕೋದ್ರೆ ಹೆಣ್ಣು ಹೋದ್ರೆ ಅವ್ರಿಗೆ ಹೆಣ್ಮಕ್ಳಿಗೆ ನೀವು ಮೈ ಮೇಲೆ ಕೈ ಹಾಕ್ತೀರಿ. ನೀವು ನಿಮಗೆ ನಾಚಿಕೆ ಬರಬೇಕು, ನಾಚಿಕೆ ಬರಬೇಕು. ರೈತರು ಬೆಳೆದಂತ ಆ ಸಿದ್ದಾಪುರದಲ್ಲಿ ಸಾವಿರಾರು ಎಕರೆ ಅಡಿಕೆ ತೋಟಗಳನ್ನ, ತೆಂಗಿನ ತೋಟಗಳನ್ನ ಅಮಾನವೀಯವಾಗಿ ಕಟ್ಟು ಮಾಡಿದಂತ ಅಹೇಯ ಕತ್ರವನ್ನು ಮಾಡಿದ್ರಿ ನೀವು. ಅಲ್ಲ ನಡೀತದ ಇಲ್ಲಿ ಕಾನೂನು, ಅಲ್ಲಿ ಕಾನೂನು ನಮ್ ಪಾಠ ಹೇಳ್ತೀರಿ, ಇಲ್ಲಿ ಕಾನೂನು ಪಾಠ ನಾನ್ ನಿಮ್ಗೆ ಹೇಳ್ತೇನೆ. ಡಿಸಿ ಅವರನ್ನ ಅರೆಸ್ಟ್ ಮಾಡ್ಬೇಕು. ನೀವು ಇಲ್ಲ ಅಂತಂದ್ರೆ ನಾನು ಮತ್ತೊಂದು ಬೇರೆ ಕೌಂಟರ್ ಇರ್ತದೆ. ವಿ ಶುಡ್ ಬಿ ರಿಸೈನ್ ಅಂಡ್ ವಿತ್ IFS. ನಿಮ್ಮ ಪೋಸ್ಟ್ ಇದೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಇದೀರಿ. ನೀವು ಕಾಂಪಿಟೆಂಟ್ ಅಥಾರಿಟಿ ಇಲ್ಲ ಅಂದ್ರೆ, ಕಾಂಪಿಟೆಂಟ್ ಡ್ಯೂಟಿಯನ್ನು ಫರ್ನಿಶ್ ಮಾಡಿಲ್ಲ ಅಂದ್ರೆ ವಾಟ್ ಫಾರ್ ಯು? ಯಾಕೆ ಸಲ ನಮ್ಗೆ ನೀವು? ಅದಕ್ಕಾಗಿ ಒಂದು ಡಿಸಿಯನ್ನ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು IFS ಸಹಿತವಾಗಿ ರಿಸೈನ್ ಮಾಡ್ಬೇಕು. ನಾನು ಇನ್ಕಾಂಪಿಟೆಂಟ್ ಅಂತೇಳಿ ನೀವು ರಿಸೈನ್ ಮಾಡ್ಬೇಕು. ಎರಡಾಗ್ಬೇಕು. ಏನು ಆಟ ಆಡಿಸಿರಿ ನೀವು? ಅಲ್ಲಿ ಬೇಕಾದಲ್ಲಿ ಸಾವಿರಾರು ಎಕರೆಯ ಶ್ರಮದ ಇದನ್ನು ಹಾಳು ಮಾಡ್ತೀರಿ, ಇಲ್ಲಿ ಆಟ ಆಡ್ತೀರಿ. ನಿಮ್ಗೊಂದು ಕಾನೂನು ಗೊತ್ತಿರೋದು ಇನ್ನೊಂದು ನಮ್ಗೆ ಸಂಬಂಧ ಇಲ್ಲ ಅಂತ ಬಿಡಪ್ಪ. ಎರಡೇ ಸಾಕೋದು, ಎರಡೇ ಸಾಕೋದು. ಐದಾರು ಡಿಸಿ ಅರೆಸ್ಟ್ ಮಾಡಬೇಕು, ಇಲ್ಲಂತ ನೀವು ರಿಸಿಗ್ನೇಷನ್ ಮಾಡ್ಬೇಕು ವಿತ್ IFS. ರಿಸಿಗ್ನೇಷನ್ ಮಾಡ್ಬೇಕು. ಇಲ್ಲಪ್ಪ ಕರೆಕ್ಟ್ ಇದೆ.